ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ವಿಲೇಜಿಂದ ಬರುವಂತಹ ಒಂದು ರಸ್ತೆ. ಇದು ಅಲ್ಲಿ ಮೈಕಲ್ಲಿ ಹಾಡು ಕೇಳ್ತಾ ಇದ್ದೀರಲ್ಲ, ಸೊ ಇದು ನಿಯರ್ ಬೈ ವಿಲೇಜ್. ಇದು ಅಟ್ಯಾಚ್ ಆಗಿ 1 ಎಕರೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಈ 1 ಎಕರೆನಲ್ಲಿ ಒಂದು 40 ತೆಂಗಿನ ಸಸಿ ಹಾಕಿದ್ದಾರೆ. 40 ಕೋಕೋನಟ್ ಪ್ಲಾಂಟೇಶನ್ ಇದೆ. ಸೊ ಟೋಟಲ್ ಬೌಂಡ್ರಿಗೆ ಇವರು ಫೆನ್ಸ್ ಮಾಡಿದ್ದಾರೆ ನೋಡಿ. ಪಕ್ಕದ ಕೂಡ ಈ ಓನರ್ದೇನೆ, ಬಟ್ ಇದರಲ್ಲಿ ಇವರು 1 ಎಕರೆ ಕೊಡ್ತಾರೆ. ಇದು ಸಪ್ರೇಟ್ ಆರ್ಟಿಸಿ ಇದೆ ಇದು. ಬಟ್ ಬೋರ್ವೆಲ್ ಇಲ್ಲ, ನೀವು ಬೋರ್ ಹಾಕ್ಸ್ಕೊಬೇಕಾಗುತ್ತೆ. ಯಾಕೆಂದರೆ ಬೋರ್ವೆಲ್ ಇರೋದು ಪಕ್ಕದ ಲ್ಯಾಂಡಲ್ಲಿದೆ. ಸೊ ಅದನ್ನು ಅವರೇ ಇಟ್ಕೊತಾರೆ. ಅದೇ ಓನರೇ ಇದನ್ನು ಮಾರ್ತಾ ಇದ್ದಾರೆ. ಸೊ ಇವರು 50 ಲಕ್ಷ 1 ಎಕರೆಗೆ ಹೇಳ್ತಾ ಇದ್ದಾರೆ. ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ. ಬಟ್ ಇಲ್ಲಿ ನಿಮಗೆ 3 ಕಡೆ ಫೆನ್ಸಿಂಗ್ ಇದೆ. ಒಂದು ಸೈಡ್ ಮಾತ್ರ ಫೆನ್ಸಿಂಗ್ ನೀವು ಮಾಡ್ಕೊಬೇಕು, ಒಂದು ಬೋರ್ ಹಾಕ್ಸ್ಕೊಬೇಕು. ಗೇಟು ನಿಮಗೆ ಬರುತ್ತೆ. ಸೊ ಇವರು ಈ ಪ್ರಾಪರ್ಟಿನ ಜನರಲ್ ಇಂದನೇ ಇವರು ಪರ್ಚೇಸ್ ಮಾಡಿದ್ದಾರೆ. ಸೊ ಇವರು ಕೂಡ ಜನರಲ್ಲೇ. ಸೊ ಇವರು ತೊಗೊಂಡು ಎಲ್ಲ ಅಳತೆ ಮಾಡಿ ಅಡ್ಬಸ್ಟ್ ಮಾಡಿ ಕಲ್ಲೆಲ್ಲ ಹಾಕಿದ್ದಾರೆ. ಜೊತೆಗೆ ಒಂದು 40 ತೆಂಗಿನ ಸಸಿನೂ ಕೂಡ ಹಾಕಿದ್ದಾರೆ. ನೋಡಿ, ಈ ಭಾಗದಲ್ಲಿ ಸುಮಾರು ಒಂದು 8-10 ಫಾರ್ಮ್ ಲ್ಯಾಂಡ್ಸ್ ಇದೆ. ಅಲ್ಲಿ ಎಲ್ಲೋ ಟ್ಯಾಂಕ್ ಕಾಣ್ತಿದೆ ನೋಡಿ, ಅದು ಊಟಿ ರೋಡಿಂದ ಬರುವಂತಹ ರಸ್ತೆ, ವಿಲೇಜ್ಗೆ ಹೋಗುವಂತಹ ರಸ್ತೆ ಅದು. ಸೊ ಇಲ್ಲಿ ನೈಬರ್ಸ್ ಎಲ್ಲ ಫಾರ್ಮ್ ಲ್ಯಾಂಡ್ಸ್ ಇದೆ. ಇದು 1 ಎಕರೆ ಸಪ್ರೇಟ್ ಆರ್ಟಿಸಿ ಇದೆ. ಇದು ರೆಡಿ ಟು ರಿಜಿಸ್ಟ್ರೇಷನ್ಗಿದೆ. ಸೊ ನೀವು ತೊಗೊಂಡವರು ಒಂದು ಸೈಡ್ ಫೆನ್ಸಿಂಗ್ ಮಾಡ್ಕೊಬೇಕು, ಒಂದು ಬೋರ್ ಹಾಕ್ಸ್ಕೊಬೇಕು. ಸೊ ನೀವು ಮನೆಯೂ ಕೂಡ ಮಾಡ್ಕೋಬೋದು. ಇದು ಮೈಸೂರು ರಿಂಗ್ ರೋಡಿಂದ 40 ಕಿಲೋಮೀಟ್ರ್ ಆಗುತ್ತೆ. ಊಟಿ ರೋಡಿಂದ 10 ಕಿಲೋಮೀಟ್ರ್ ಆಗುತ್ತೆ. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ಗೆ ಬರುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.